ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಈ ಸಂಚಿಕೆಯಲ್ಲಿ ನೋಡೋದಾದರೆ ಮೊದಲಿಗೆ ಇಲ್ಲಿ ಭಾಗ್ಯವರ ಗಾಡಿ ಕೆಟ್ಟೋಗಿರುತ್ತೆ. ಅದನ್ನು ತಾಂಡವರು ಸ್ಟಾರ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಸೊ ಅವರು ಪ್ರಯತ್ನ ಪಡ್ತಾ ಇರಬೇಕಾದ್ರೆ ಭಾಗ್ಯವರು ಅದನ್ನು ನೋಡ್ತಾ ಇರ್ತಾರೆ. ಸೊ ಎಷ್ಟೇ ಪ್ರಯತ್ನ ಪಟ್ಟರೂ ಬೈಕ್ ಸ್ಟಾರ್ಟ್ ಆಗ್ತಾ ಇರೋದಿಲ್ಲ. ಆವಾಗ ಭಾಗ್ಯವರು ಸಹ ಹಾಗೇ ನೋಡ್ತಾ ಇರಬೇಕಾದ್ರೆ ಎದುರುಗಡೆ ಒಂದು ಲಾರಿ ಬರ್ತಾ ಇರುತ್ತೆ. ಲಾರಿ ಬರ್ತಾ ಇರಬೇಕಾದ್ರೆ ಅವ್ರನ್ನೇನು ಗುದ್ದಬೇಕು ಅಷ್ಟರಲ್ಲಿ ಭಾಗ್ಯವರು ಸಹ ನೋಡ್ತಾರೆ. ತುಂಬಾ ಗಾಬರಿ ಆಗಿಬಿಡ್ತಾರೆ ಅವರು. ಅಷ್ಟರಲ್ಲಿ ಅವರಿಬ್ಬರನ್ನ ಕೈ ಹಿಡ್ಕೊಂಡು ಆದಿಯವರು ಕಾಪಾಡ್ತಾರೆ. ಅವಾಗ ಅದನ್ನು ನೋಡ್ಬಿಟ್ಟು ಇಬ್ಬರೂ ಸಹ ತುಂಬಾ ಗಾಬರಿಯಿಂದ ಇರ್ತಾರೆ. ಅವಾಗ ಆದಿಯವರು ಬೈತಾರೆ, ಏನು ನಿಮಗೆ ನೋಡ್ಕೊಂಡು ಮಾಡೋಕ್ಕಾಗಲ್ವ ಭಾಗ್ಯ, ಏನು ಗಮನ ಇಲ್ಲ ಅಲ್ಲೇ ಇದೆಯಲ್ಲ ಅಂತ ಹೇಳಿದಾಗ, ಏನೂ ಇಲ್ಲ, ಗಾಡಿ ಸ್ಟಾರ್ಟ್ ಆಗ್ತಾ ಇರಲಿಲ್ಲ, ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದ ತಾಂಡವರು ಅಂತ ಹೇಳ್ತಾರೆ. ಅಲ್ಲ ಹೆಚ್ಚು ಕಮ್ಮಿ ಏನಾದರೂ ಆಗಿದ್ರೆ ಏನು ಮಾಡೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಆದಿಯವರು ಓಡೋಗಿ ಕಾರಲ್ಲಿ ನೀರನ್ನು ತಗೊಬಂದು ಭಾಗ್ಯಗೆ ಕೊಡಿದ್ರೆ ಅವಾಗ ಭಾಗ್ಯವ್ರನ್ನ ಕೇಳ್ತಾರೆ, ನೀವು ಆಗಿಲ್ಲಲ್ವಾ, ಆರಾಮಿದೆಯಲ್ವ ಅಂತ ಹೇಳಿದಾಗ ಹೌದು ಅಂತ ಹೇಳ್ತಾರೆ. ತಾಂಡವ್ರಿಗೂ ನೀರು ಕೊಡಬೇಕಾದ್ರೆ ಬೇಡ ಬ್ರದರ್ ಪರವಾಗಿಲ್ಲ ನಾನು ಆರಾಮಿದ್ದೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರಬೇಕಾದ್ರೆ ಭಾಗ್ಯವರು ಹೇಳ್ತಾರೆ, ಅದೇ ನಿಮ್ಗೆ ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತಲ್ಲ, ಇವಾಗ ಇಷ್ಟು ಬೇಗ ಬಂದುಬಿಟ್ರೆ ಅಂತ ಹೇಳಿದಾಗ, ಇಲ್ಲ ಆ ಮೀಟಿಂಗ್ನ ಮುಗಿಸ್ಕೊಂಡು ಬಂದೆ ಬೇಗ ಅಂತ ಹೇಳಿ ಹೇಳ್ತಾರೆ. ಅವಾಗ ಊಟ ಕೊಡೋಕ್ಕೆ ಲೇಟ್ ಆಗ್ತಿದೆ ಅಲ್ವಾ, ನೀವಿಬ್ಬರು ಹೋಗಿ ಆದಿಯವ್ರ ಜೊತೆನೇ ಹೋಗಿ ಭಾಗ್ಯವ್ರೆ ಅಂತ ಹೇಳ್ಬಿಟ್ಟು ತಾಂಡವರು ಹೇಳ್ತಾರೆ. ಅವಾಗ ತಾಂಡವ್ರನ್ನ ಮಾತು ಕೇಳಿಸ್ಕೊಂಡು ಥ್ಯಾಂಕ್ಸ್ ತಾಂಡವ್ ಅಂತ ಹೇಳ್ತಾರೆ. ಬಟ್ ಆದರೆ ಈ ಗಾಡಿ ಏನು ಮಾಡೋದು ಅಂತ ಹೇಳಿದಾಗ, ಬ್ರದರ್ ಈ ಗಾಡಿನ ನಾನು ನೋಡ್ಕೊತೀನಿ ನೀವು ಹೋಗಿ ಅಂತ ಹೇಳಿದಾಗ, ಥ್ಯಾಂಕ್ ಯು ತಾಂಡವ್ ಅಂತ ಹೇಳ್ಬಿಟ್ಟು ಎಲ್ಲ ಊಟನೂ ಕಾರಲ್ಲಿ ಇಟ್ಕೊಂಡು ಅಲ್ಲಿಂದ ಆದಿ ಮತ್ತು ಭಾಗ್ಯವರು ಹೊರಡ್ತಾರೆ. ಇನ್ನು ಈ ಕಡೆ ತಾಂಡವ್ ಅವರು ಗಾಡಿನ ಎಷ್ಟೇ ಪ್ರಯತ್ನ ಪಟ್ಟರು ಸ್ಟಾರ್ಟ್ ಆಗ್ತಿರಲ್ಲ. ಅವಾಗ ಸ್ವಲ್ಪ ದೂರ ತಳ್ಕೊಂಡೋಗಿ ನನ್ನ ಕೈಲಾಗಲ್ಲಪ್ಪ ಸುಸ್ತಾಗ್ತಾಯಿದೆ ಅಂತೇಳಿ ಕೂತ್ಕೋತಾರೆ. ಅಷ್ಟರಲ್ಲಿ ಅವ್ರಿಗೆ ಶ್ರೇಷ್ಠ ಫೋನ್ ಮಾಡ್ತಾರೆ. ಶ್ರೇಷ್ಠ ಫೋನ್ ಮಾಡಿಬಿಟ್ಟು, ನೋಡ್ದಾ ಏನು ಕತೆ ಏನಾಯಿತು ಅಂತ ಹೇಳಿದಾಗ, ನಿನ್ಗೆ ಅಷ್ಟು ತಲೆ ಇಲ್ವ, ಏನು ಮಾಡಕ್ಕೆ ಹೊರಟಿದ್ದೀಯ ಅಂತ ಹೇಳಿದಾಗ, ನೋಡು ಆ ದೊಡ್ಡ ಮನುಷ್ಯ ಬಂದ್ಬಿಟ್ಟು ನಿಮ್ಮನ್ನು ಕಾಪಾಡ್ದ ಅಂತ ಅಂದ್ಕೊಂಡ, ನಿಮ್ಮ 3 ಜನನೂ ಸೇರಿಸಿ ಉಡಾಯಿಸಿ ಮಾಡ್ಬೋದಿತ್ತು, ಆದರೆ ನಾನೇ ಬೇಡ ಅಂತ ಬಿಟ್ಟಿದ್ದು ಅಂತ ಹೇಳ್ತಾರೆ. ಸೊ ಅದಾದ ನಂತರ ಅವರು ತುಂಬಾ ಕೋಪ ಮಾಡ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ, ಏನು ಆಟ ಆಡ್ತಿದ್ದೀಯ ಅಂತ ಹೇಳಿದಾಗ, ಇಲ್ಲ ಆಟ ಆಡಿಸ್ತಾ ಇದ್ದೀನಿ ನಿಮ್ಮನ್ನು ಅಂತ ಹೇಳಿ ಫೋನನ್ನು ಕಟ್ ಮಾಡ್ತಾರೆ. ತಾಂಡವರು ತುಂಬಾ ಬೈಕೊಂಡು ಕೋಪ ಮಾಡ್ಕೊಂಡು ಗಾಡಿನ ತಳ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಬರೋದಾದರೆ ಆದಿ ಮತ್ತು ಭಾಗ್ಯ ಅವರು ಊಟನ ಡೆಲಿವರಿ ಕೊಡೋಕ್ಕೆ ಅಂತ ಹೋಗ್ತಿರ್ತಾರೆ. ಇನ್ನೊಂದು ಕಡೆ ಮೆಸ್ ಹತ್ರ ಇವರಿಬ್ಬರು ಬರ್ತಾರೆ. ಸುನಂದ ಅವರು ಮತ್ತು ಕುಸುಮ ಅವರಿಬ್ಬರೂ ಬಂದಾಗ ಇಬ್ಬರೂ ಆಟೋದಿಂದ ಇಳಿದ್ಬಿಟ್ಟು ಆಟೋದವನ ಜೊತೆ ಮಾತುಕತೆ ಆಡ್ತಾರೆ ಬಿಲ್ ಕೊಡಬೇಕಾದ್ರೆ. ಅದಾದ ನಂತರ ಅಲ್ಲಿಗೆ ಕುಸುಮ ಅವ್ರ ಗಂಡ ಮತ್ತು ಸುನಂದ ಅವ್ರ ಗಂಡ ಇಬ್ಬರೂ ಸಹ ಬರ್ತಾರೆ. ಏನಿಬ್ಬರು ಬಂದ್ಬಿಟ್ರಲ್ಲ, ಏನು ಸಮಾಚಾರ ಅಂತ ಹೇಳಿದಾಗ, ಏನಿಲ್ಲ ಹೋಗಿದ್ದ ಕೆಲಸ ಎಲ್ಲ ಆಯಿತಾ ಅಂತ ಕೇಳ್ತಾರೆ. ಹೌದು ಎಲ್ಲ ಆಯಿತು, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಸುನಂದ ಅವರು. ಅವಾಗ ಕುಸುಮ ಅವ್ರು ಹೇಳ್ತಾರೆ, ಬಿಗ್ ತೇಮ ಹೇಳಿದ್ದೆ ನಮಗೂ ಆಗಿದ್ದು, ಆದರೆ ಕೊನೆಯಲ್ಲಿ ಎಲ್ಲ ನನ್ನ ಪರವಾಗಾಯಿತು ಅಂತ ಹೇಳಿ ಇಬ್ಬರು ಮಾತಾಡ್ತಾ ಇರ್ತಾರೆ. ಸರಿ ಆಯಿತು, ನೀವಿಬ್ಬರು ಅಂಗಡಿಯಲ್ಲಿ ನೋಡ್ಕೊಳ್ಳಿ, ನಾವು ಹೋಗ್ಬಿಟ್ಟು ಬರ್ತೀವಿ ಆ ಕಡೆ ಅಂತ ಹೇಳಿದಾಗ, ಒಂದು 10 ನಿಮಿಷ ಇದ್ದೀರಾ ಏನೂ ಆಗಲ್ಲ, ನೀವು ಆರಾಮಾಗಿ ಅಲ್ಲೇ ಇರಿ, ನಾವು ಹೋಗ್ಬಿಟ್ಟು ಬರ್ತೀವಿ ಆಮೇಲೆ ಅಂತೇಳಿ ಹೋಗ್ತಾರೆ. ಇನ್ನು ಮನೆ ಒಳಗಡೆ ಹೋದಾಗ ಇಬ್ರೂ ಸಹ ಕಾಲ ಮೇಲೆ ಕಾಲು ಹಾಕೊಂಡು ಇಬ್ರೂ ಸಹ ಕೂತ್ಕೊಂಡಿರ್ತಾರೆ. ಸುನಂದ ಅವರು ನನ್ನ ನೀನು ಗೆಲ್ಲಲಾರೆ ಅಂತ ಹೇಳಿ ಹಾಡು ಹಾಕ್ಕೊಂಡು ಇವ್ರೂ ಸಹ ಹಾಡು ಹಾಕ್ಕೊಂಡು ಇಬ್ರೂ ಹಾಡಲ್ಲಿ ಜಗಳ ಮಾಡ್ಕೋತಾ ಇರ್ತಾರೆ. ಸೊ ಅದಾದ ನಂತರ ಅವಾಗ ಸುನಂದ ಅವರು ಹೇಳ್ತಾರೆ, ನೋಡಿ ನೀವು ಚಾಲೆಂಜ್ ಮಾಡಿದ್ದೀರಿ, ಅದಕ್ಕೆ ತುಂಬ ದಿನ ಏನಿಲ್ಲ, ಅದೆಲ್ಲ ಸೋತ್ರೆ ನೀವು ನಿಮ್ಮ ಮನೇಲಿ ಇರ್ತೀವಿ, ಎಲ್ಲರೂ ಇರ್ತೀವಿ, ಅಂದರೆ ಅಲ್ಲಿ ತಾಂಡವನು ಇರ್ತಾನೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅವಾಗ ಕುಸುಮ ಅವರು ಲೆಕ್ಕ ಹಾಕ್ತಾ ಇರ್ತಾರೆ, ಹೌದು ಇವ್ಳು ಹೇಳಿದ ನಿಜ, ತುಂಬ ದಿನ ಇಲ್ಲ, ಏನು ಮಾಡೋದಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಬರೋದಾದ್ರೆ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳಿದಾಗ, ಏನಾದರೂ ಲೇಟ್ ಆಯಿತಾ ಅಂತ ಹೇಳ್ತಾರೆ. ಇಲ್ಲ ಕರೆಕ್ಟ್ ಟೈಮಿಗೆ ತಗೊಬಂದಿದ್ದೀರಾ, ಏನು ತೊಂದರೆ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಅದಾದ ನಂತರ ಚೆಕ್ಕನ್ನು ಕೊಡ್ತಾರೆ. ಸೊ ಚೆಕ್ಕನ್ನು ಕೊಟ್ಟಾದಮೇಲೆ ಮೇಡಮ್ ಏನು ಮಾತಾಡ್ತಾ ಇಲ್ವಲ್ಲ ಅಂತ ಹೇಳಿದಾಗ, ಅವರೇನೋ ಯೋಚನೆಯಲ್ಲಿ ಮುಳುಗೋಗಿದ್ದಾರೆ ಬಿಡಿ ಅಂತ ಹೇಳ್ಬಿಟ್ಟು ಹೊರಡ್ತಾರೆ. ಆದಿಯವರು ಬಂದ್ಬಿಟ್ಟು ಭಾಗ್ಯವ್ರನ್ನ ಕೇಳ್ತಾರೆ, ಏನು ಬಗ್ಗೆ ಯೋಚನೆ ಮಾಡ್ತಿದ್ದೀಯಾ ಅಂತ ಹೇಳಿದಾಗ, ಏನಿಲ್ಲ ಆದಿಯವರೇ, ತಾಂಡವರು ಅದೇ ಟೈಮ್ಗೆ ಬಂದ್ಬಿಟ್ಟು ಏನೂ ಆಗಿಲ್ವ ಭಾಗ್ಯ ನಿಂಗೆ ಅಂತ ಹೇಳಿದ್ರು. ಸೊ ಅದಾದಮೇಲೆ ಇದೆಲ್ಲ ಆಗ್ತಾ ಇರೋದು, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳಿದಾಗ, ಹೌದಲ್ವಾ! ನಾನು ಈ ರೂಟಲ್ಲಿ ಯೋಚನೆನೇ ಮಾಡಿಲ್ಲ. ಹಾಗಾದ್ರೆ ಈ ತಾಂಡವ್‌ಗೂ ಮತ್ತು ಇದಕ್ಕೂ ಏನೋ ಲಿಂಕ್ ಇರಬೇಕು. ಇವ್ನು ಇನ್ನೂ ಈ ಬುದ್ಧಿ ಬಿಟ್ಟಿಲ್ವಾ? ತಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತುಂಬ ಕೋಪ ಮಾಡ್ಕೋತಾರೆ. ಅವಾಗ ಆದಿಯವ್ರಿಗೆ ಹೇಳ್ತಾರೆ, ನೋಡಿ ಆದಿಯವರೇ, ಯಾವುದೇ ಸಾಕ್ಷಿ ಇಲ್ಲದೆ ನಾವು ಅವರೇ ಮಾಡಿದ್ದಾರೆ ಅಂತ ಹೇಳೋದು ತಪ್ಪಾಗುತ್ತೆ. ಸೊ ಈಗಾಗಲೇ ಮನೇಲಿ ಏನೇನೋ ನಡೀತಾ ಇದೆ. ಏನೇನೋ ಆಗಿ ಮುಂದೆ ಇನ್ನೇನೋ ಆಗಿ ನನಗೆ ಹಿಂಸೆ ಆಗೋದು ನನಗೆ ಇಷ್ಟ ಇಲ್ಲ. ನಿಮಗೆ ಗೊತ್ತಲ್ವಾ ಅಂತ ಹೇಳಿದಾಗ, ಸರಿ ಭಾಗ್ಯ ಅಂತ ಹೇಳ್ಬಿಟ್ಟು, ಸರಿ ಬನ್ನಿ ನೀವು ಟೆನ್ಷನ್ ಆಗಿದ್ದೀರಾ. ನಾವು ಒಂದು ಒಳ್ಳೆ ಪ್ಲೇಸ್‌ಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಎಲ್ಲಿಗೆ ಆದಿಯವರು ಅಂತ ಕೇಳಿದಾಗ, ನೀವು ಬನ್ನಿ ನಾನು ಹೇಳ್ತೀನಿ ಅಂತ ಹೇಳಿ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ತಾಂಡವರು ಮನೆ ಹತ್ರ ಗಾಡಿನ ತಳ್ಕೊಬಂದು ತುಂಬಾ ಸುಸ್ತಾಗಿ ಕೂತ್ಕೊಂಡ್ಬಿಡ್ತಾರೆ. ಅದನ್ನು ತನ್ವಿ ನೋಡ್ಬಿಟ್ಟು, ಏನಪ್ಪ ಮಾಡ್ತಿದ್ದೀರಿ, ಏನಾಯಿತು ಅಂತ ಹೇಳಿದಾಗ, ಏನಿಲ್ಲ ಮಗಳೇ ಗಾಡಿನ ತಳ್ಕೊಬಂದೆ ಅಂತ ಹೇಳಿದಾಗ, ಸರಿ ನೀರು ತಗೊಬರ್ತೀನಿ ಅಂತ ಒಳಗಡೆ ಹೋಗ್ತಾರೆ. ಅದಾದ ನಂತರ ಅಲ್ಲಿಗೆ ಕುಸುಮ, ಸುನಂದ ಇಬ್ಬರು ಬರ್ತಾರೆ. ಏನಾಯ್ತಪ್ಪ ಅಂತ ಹೇಳಿದಾಗ, ಅವರು ಮನಸ್ಸಲ್ಲಿ ಅನ್ಕೋತಾರೆ, ಇವಾಗ ಆಕ್ಸಿಡೆಂಟ್ ವಿಷಯ ಹೇಳಿದ್ರೆ ನಾನು ತುಂಬ ಕೆಟ್ಟವನಾಗ್ಬಿಡ್ತೀನಿ, ಅಮ್ಮ ನನ್ನ ಮೇಲೆ ಎಲ್ಲ ಗೂಬೆ ಕೂರಿಸ್ಬಿಡ್ತಾಳೆ.
ತನ್ವಿ ಕಡೆಯಿಂದನೂ ನಾನು ತುಂಬಾ ಕೆಟ್ಟವನಾಗಿ ಉಳ್ಕೊಂಡ್ಬಿಡ್ತೀನಿ. ಅದಕ್ಕೆ ಈ ವಿಷಯನ ಹೇಳೋದೇ ಬೇಡ. ನಾನು ಮನಸ್ಸಲ್ಲಿ ಎಲ್ಲನೋ ಇಟ್ಕೊಂಡು ಸುಳ್ಳೇ ಹೇಳ್ಬಿಡೋಣ. ಭಾಗ್ಯಂಗೆ ಗಾಡಿ ಕೆಟ್ಟೋಗಿತ್ತು. ಸೊ, ಅದಕ್ಕೆ ನಾನು ಗಾಡಿ ತಗೊಬಂದೆ. ಅವ್ಳು ಊಟಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಊಟನ ತಗೊಂಡೋಗು ಅಂತ ಹೇಳಿದೆ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾರೆ. ಅಷ್ಟರಲ್ಲಿ ತನ್ವಿ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಇದಾದ ನಂತರ ಸುನಂದ ಅವರು ಕುಸುಮಾಗೆ ಹೇಳ್ತಾರೆ, "ನೋಡಿದ್ರಾ ಇದು ತಾಂಡವ್. ಇದು ನನ್ನ ಅಳಿಯ" ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಆವಾಗ ಕುಸುಮ ಅವ್ರು ಇವನೇನೋ ನಾಟಕ ಮಾಡ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ನಿಂತ್ಕೋತಾರೆ. ಇನ್ನೊಂದು ಕಡೆ ಭಾಗ್ಯ ಅವ್ರನ್ನ ಕಾರಲ್ಲಿ ಕೂರಿಸ್ಬಿಟ್ಟು ಆದಿ ಅವರು ಆಚೆ ಹೋಗ್ಬಿಟ್ಟು ಒಂದು ಹೂವನ್ನ ತಗೋತಾ ಇರ್ತಾರೆ. ಹೂವನ್ನ ತಗೊಬಂದು ಕಾರಲ್ಲಿ ಇಟ್ಕೋತಾರೆ. ಅವ್ರನ್ನ ನೋಡ್ಬಿಟ್ಟು, "ಏನು ಆದಿ ಅವ್ರೆ ಏನೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೂ ತಗೊಬರ್ತಾ ಇದ್ದೀರಲ್ಲ" ಅಂತ ಹೇಳಿದಾಗ, "ನಮ್ಮ ತಾಯಿನ ಮೀಟ್ ಮಾಡಕ್ಕೆ ಹೋಗೋಣ. ನನಗೆ ನಮ್ಮ ತಾಯಿ ಅಂದರೆ ತುಂಬಾ ಇಷ್ಟ. ನನಗೆ ಯಾವಾಗಲೂ ಬೇಜಾರಾದಾಗ ಅಲ್ಲಿಗೆ ಹೋಗ್ತಾ ಇದ್ದೆ. ಇವಾಗ ನೀವು ಬರ್ತಾ ಇದ್ದೀರಾ ಜೊತೆಗೆ" ಅಂತ ಹೇಳ್ತಾರೆ. "ಅಂದರೆ ನೀವು ಈ ಹೂವೆಲ್ಲ ತಗೊಂಡಿದ್ದು" ಅಂತ ಹೇಳಿದಾಗ, "ಹೌದು ಆ ದೇವತೆಗೆ" ಅಂತ ಹೇಳಿ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ಭಾಗ್ಯ ಅವ್ರಿಗಂತೂ ತುಂಬಾ ಖುಷಿಯಾಗುತ್ತೆ. ಅದಾದ ನಂತರ ಅವರು ಅವ್ರ ತಾಯಿನ ನೋಡೋಕ್ಕೆ ಅಂತ ಹೋಗ್ತಾ ಇರ್ತಾರೆ. ಇನ್ನು ಈ ಕಡೆ ಕುಸುಮ ಅವ್ರಿಗಂತೂ ಟೈಮೇ ಇರೋದಿಲ್ಲ. ಅವ್ರು ಏನು ಮಾಡೋದು ಅಂತ ಹೇಳಿ ಐಡಿಯಾನ ಮಾಡ್ತಾ ಇರ್ತಾರೆ. ಈ ತಾಂಡವನ ಕೆಟ್ಟವನು ಅಂತ ಪ್ರೂವ್ ಮಾಡೋದು ಹೇಗೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ, ಇನ್ನೊಂದು ಕಡೆ ಕಾಮತ್ ಅವರು ಮತ್ತು ಮೀನಾಕ್ಷಿ ಅವರು ಮಾತಾಡ್ತಾ ಇರ್ತಾರೆ. ಮೀನಾಕ್ಷಿ ಅವರು ಕಾಫಿನ ತಂದು ಕಾಮತ್ ಅವರಿಗೆ ಕೊಟ್ಟಾಗ, "ನೋಡಮ್ಮ, ನಾನು ಎಷ್ಟೇ ಪ್ರಯತ್ನ ಪಟ್ಟರು ಆ ದಿನ ಭಾಗ್ಯ ಅವ್ರ ಮನೆಯಿಂದ ದೂರ ಮಾಡೋಕೆ ಆಗ್ತಾನೇ ಇಲ್ಲ. ಏನೇ ಮಾಡಿದ್ರು ಅವನು ಹೋಗ್ತಾ ಇದ್ದಾನೆ. ಇದೆಲ್ಲ ಸುಳ್ಳು" ಅಂತ ಹೇಳಿ ಅವಳೇನಾದರೂ ಹೇಳ್ಬಿಟ್ರೆ ಏನಾಗುತ್ತಮ್ಮ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ. ಅದಾದ ನಂತರ ಮೀನಾಕ್ಷಿ ಅವರು ಹೇಳ್ತಿರ್ತಾರೆ, "ಭಾಗ್ಯ ಅವರು ನಿಜ ಏನಾದ್ರು ಹೇಳ್ಬಿಟ್ರೆ ನನಗೆ ಆ ದಿನ ಎಲ್ಲಿ ಕಳ್ಕೊಬಿಡ್ತೀವೋ ಅಂತ ಹೇಳಿ ಭಯ ಆಗ್ತಾ ಇದೆ ಅಣ್ಣ" ಅಂತ ಹೇಳಿದಾಗ, "ನಿನ್ನ ಆತಂಕ ನನಗೆ ಅರ್ಥ ಆಗ್ತಿದೆ. ಅದು ಸರಿ ಇದೆ. ಬಟ್ ಆ ಥರ ಏನೂ ಅಲ್ಲಿ ಆಗಲ್ಲ. ಸಮಾಧಾನ ಮಾಡ್ಕೊ" ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಅವಾಗ ಅವ್ರು ಹೇಳ್ತಾರೆ, "ಅಣ್ಣ ನೀವೇ ಹೋಗಿ ಒಂದ್ಸಲಿ ಭಾಗ್ಯನ ಮೀಟ್ ಮಾಡ್ಕೊ ಬನ್ನಿ" ಅಂತ ಹೇಳಿದಾಗ, "ಇವಾಗ ನಾನೇ ಸುಳ್ಳು ಹೇಳು ಅಂತ ಹೇಳ್ಬಿಟ್ಟು ಇವಾಗ ನಾನೇ ಹೋಗಿ ಮಾತಾಡಿದ್ರೆ ಏನಮ್ಮ ಇರುತ್ತೆ, ಚೆನ್ನಾಗಿರಲ್ಲ. ಒಂದು ಒಳ್ಳೆಯ ಸಮಯ ಬರಲಿ ಆವಾಗ ಎಲ್ಲನೂ ಸಹ ಆದಿಗೆ ಹೇಳ್ತೀನಿ ನಾನು" ಅಂತ ಹೇಳ್ತಾರೆ. "ಅಲ್ಲ ಅಣ್ಣ, ಅಷ್ಟುವರೆಗೂ ಆದಿ ತುಂಬಾ ಮುಂದುವರೆದು ಬಿಟ್ಟಿದ್ದಾನೆ ಭಾಗ್ಯನ ವಿಷಯದಲ್ಲಿ. ಅವತ್ತು ನಾನು ಭಾಗ್ಯನಿಗೆ ಫೋನ್ ಮಾಡಿದಾಗ ಏನಂದ ಗೊತ್ತಾ? ಅವನು ಭಾಗ್ಯನ ಫೋನನ್ನು ರಿಸೀವ್ ಮಾಡಿಬಿಟ್ಟು, "ಇನ್ನು ಮುಂದೆ ಭಾಗ್ಯಂಗೆ ಡಿಸ್ಟರ್ಬ್ ಮಾಡಬೇಡಿ. ಏನೇ ಇದ್ರೂ ನನ್ನ ಹತ್ರನೇ ಹೇಳಿ" ಅಂತ ಹೇಳಿ ಹೇಳ್ಬಿಟ್ಟ. ಸೊ, ಅದಕ್ಕೆ ನಾನು ಹೇಳ್ತಾ ಇರೋದು, "ಅಣ್ಣ ನೀವೇ ಹೋಗಿ ಎಲ್ಲ ಸಾಲ್ವ್ ಮಾಡಿ" ಅಂತ ಹೇಳಿದಾಗ, "ಸರಿನಮ್ಮ, ಇದಕ್ಕೆಲ್ಲ ಒಂದು ಒಳ್ಳೆ ಸಮಯ ಬರಲಿ. ಅಲ್ಲಿವರೆಗೂ ನಾನು ವೆಯ್ಟ್ ಮಾಡ್ತೀನಿ. ಒಂದು ಒಳ್ಳೆ ಸಮಯ ಬಂದಾಗ ನಾನು ಹೇಳ್ತೀನಿ" ಅಂತ ಹೇಳಿ ಆದಿ ಅವ್ರ ವಿಷಯನ ಮಾತಾಡ್ಕೋತಾ ಇರ್ತಾರೆ. ಸೊ, ಇದಾದ ನಂತರ ಮೀನಾಕ್ಷಿ ಅವರು ತುಂಬಾ ಯೋಚನೆ ಮಾಡ್ತಾ ಕೂತಿರ್ತಾರೆ. ಇನ್ನೊಂದು ಕಡೆ ಬರೋದಾದರೆ, ಅಲ್ಲಿ ಆದಿಯವರು ಮತ್ತು ಭಾಗ್ಯವರು ಇಬ್ಬರೂ ಸಹ ಅವ್ರ ತಾಯಿನ ಮೀಟ್ ಮಾಡೋಕ್ಕೆ ಅಂತ ಕಾರಲ್ಲಿ ಹೋಗ್ತಾ ಇರ್ತಾರೆ ತುಂಬ ಖುಷಿಯಿಂದ. ಆದಿಯವರಂತೂ ತುಂಬಾ ಖುಷಿಯಿಂದ ಹೋಗ್ತಿರ್ತಾರೆ. ಸೊ, ವೀಕ್ಷಕರು, ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನು ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.